ಹಲೋ ಫ್ರೆಂಡ್ಸ್, ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಇರೋರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು. ನಿನ್ನೆ ಕೂಡ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಮತ್ತು ತಿದ್ದುಪಡಿ ಮಾಡೋದಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಿದ್ರು. ಇವತ್ತು ಕೂಡ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದಿದ್ರೆ, ಹೊಸ ನೇಮ್ಗಳನ್ನ ಆ್ಯಡ್ ಮಾಡೋದಿದ್ರೆ ಅಥವಾ ನೇಮ್ನ ತೆಗೆಸೋದಿದ್ರೆ, ಯಜಮಾನಿ ಹೆಸರು ಬದಲಾವಣೆ ಯಾವುದೇ ರೀತಿಯ ತಿದ್ದುಪಡಿಗಳಿಗೆ ಇವತ್ತು ರೇಷನ್ ಕಾರ್ಡ್ ವೆಬ್ ಸರ್ವರು ಓಪನ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಯಾರಾದರೂ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರು ಮತ್ತು ತಿದ್ದುಪಡಿ ಮಾಡಿಸ್ಕೊಬೇಕು ಅಂದ್ಕೊಂಡಿರೋರು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತೂ ಸಿಗುತ್ತೆ. ಇನ್ನು ರೇಷನ್ ಕಾರ್ಡ್ ಈಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಅನ್ನೋದು ನಿಮಗಾಗಲೇ ಗೊತ್ತಿರುತ್ತೆ. ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಟ್ರೀಟ್ಮೆಂಟ್ಗೆ BPL ಕಾರ್ಡ್ ಇದೆ, ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಅನ್ನಭಾಗ್ಯದಲ್ಲಿ ಅಕ್ಕಿ ಯೋಜನೆ ಅಮೌಂಟ್ ಬರೋದಕ್ಕೆ ಮತ್ತು ಅನ್ನಭಾಗ್ಯ ಅಮೌಂಟ್ ಪಡ್ಕೊಳ್ಳೋದಕ್ಕೆ, ಜೊತೆಗೆ ಗೃಹಲಕ್ಷ್ಮಿ ಅಮೌಂಟ್ ಪಡ್ಕೊಳ್ಳೋದಕ್ಕಂತೂ ರೇಷನ್ ಕಾರ್ಡು ಕಂಪಲ್ಸರಿ ಇದೆ. ಇದಕ್ಕಿಂತ ಮುಂಚೆ ಅಪ್ಲೈ ಮಾಡಿರೋರಿಗೆ ಇನ್ನೂ ವಿಲೇವಾರಿಗಳು ನಡೀತಾ ಇದೆ. ಈಗ ಮೆಡಿಕಲ್ ಎಮರ್ಜೆನ್ಸಿ ಅಂತ ಒಂದು ದಿನದ ಮಟ್ಟಿಗೆ ಓಪನ್ ಆಗಿದೆ. ಜೊತೆಗೆ ಅಪ್ಲೈ ಮಾಡಿದವ್ರಿಗೆ ಅದನ್ನು ಅಪ್ರೂವ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ನ ಕೊಟ್ಟಿದ್ದರು. ಇದ್ರ ಜೊತೆಗೆ ನಿನ್ನೆ ಹೊಸದಾಗಿ ಅಪ್ಲೈ ಮಾಡೋರಿಗೆ ಆಪ್ಷನ್ನ ಕೊಟ್ಟಿದ್ದರು. ಜೊತೆಗೆ ಇವತ್ತು ಕೂಡ ಹೊಸದಾಗಿ ಅಪ್ಲೈ ಮಾಡೋರು ಮತ್ತು ತಿದ್ದುಪಡಿ ಮಾಡಿಸ್ಕೋಬಹುದು. ಇನ್ನು ಟೈಮಿಂಗ್ಸ್ ಯಾವಾಗ ಅಂತ ನೋಡೋದಾದರೆ, ನಿಮಗೆ 12 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಯಾವಾಗ ಬೇಕಿದ್ರೂ ಓಪನ್ ಆಗಬಹುದು. ಆ ಟೈಮ್ನಲ್ಲಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಯಾವ ಟೈಮಲ್ಲಿ ಯಾವ ಡಿಸ್ಟಿಕ್ಗೆ ಓಪನ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಜನಸಮಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅದರಲ್ಲಿ ನಾನು ಲಿಂಕ್ನ ಶೇರ್ ಮಾಡ್ತಾ ಇರ್ತೀನಿ. ಯಾಕಂದರೆ ಎಲ್ಲ ಡಿಸ್ಟಿಕ್ ಅವ್ರಿಗೂ ಒಂದೇ ಟೈಮಲ್ಲಿ ಓಪನ್ ಆಗೋದಿಲ್ಲ. ಕೆಲವರಿಗೆ ಒಂದು ಸರ್ವರ್ ಓಪನ್ ಆಯಿತು ಅಂದರೆ ಅದು ಬೇರೆ ಡಿಸ್ಟಿಕಲ್ಲಿ ಓಪನ್ ಇರೋದಿಲ್ಲ. ಹಾಗಾಗಿ ಇನ್ನು ನೀವು ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ಗಳಲ್ಲಿ ಹೋಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಅಥವಾ ತಿದ್ದುಪಡಿನ ಮಾಡಿಸ್ಕೋಬಹುದು. ಮೊದಲನೇ ಸರ್ವರಲ್ಲಿ ಬೆಂಗಳೂರು ಡಿಸ್ಟಿಕ್ ಇತ್ತು ಅಂದರೆ ನೆಕ್ಸ್ಟ್ ಸರ್ವರಲ್ಲಿ ಬೆಂಗಳೂರು ಇರೋದಿಲ್ಲ. ಹಾಗಾಗಿ ಒಂದೊಂದು ಟೈಮಿಂಗಲ್ಲಿ ಒಂದೊಂದು ಡಿಸ್ಟಿಕ್ ಓಪನ್ ಇರೋದ್ರಿಂದ ನೀವು ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಅಂತೂ ಪಕ್ಕಾ ಸಿಗುತ್ತೆ. ಇನ್ನು ನೀವು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಸೈಬರ್ಗಳಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕರ್ನಾಟಕ 1, ಬೆಂಗಳೂರು 1, CSC ಸೆಂಟ್ರ್ ಮತ್ತು ಬೆಂಗಳೂರು 1ಗಳಲ್ಲಿ ಮಾತ್ರ ಅಪ್ಲೈ ಮಾಡಿಸ್ಕೋಬಹುದು. ಅದಕ್ಕೆ ನಿಮ್ಮ ದಾಖಲೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, 6 ವರ್ಷದ ಮಕ್ಕಳಿದ್ದರೆ, ಅದಕ್ಕಿಂತ ಕೆಳಗಡೆ ಇದ್ದರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ, ಇಮೇಲ್ ID, ಮೊಬೈಲ್ ನಂಬರ್ಗಳೆಲ್ಲ ಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ಗಳಲ್ಲಿ ಹೋಗಿ ಸಂಜೆ 6 ಗಂಟೆವರೆಗೂ ಟೈಮ್ ಇರುತ್ತೆ ಅಂತ ಹೇಳಲಾಗಿದೆ. ಆದರೆ ಕನ್ಫರ್ಮ್ ಇನ್ಫಾರ್ಮೇಷನ್ ಇನ್ನೂ ಸಿಕ್ಕಿಲ್ಲ. 12 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಯಾವಾಗ ಬೇಕಿದ್ರೂ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಓಪನ್ ಆಗಬಹುದು. ನೀವು ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ ಈಗ ಓಪನ್ ಇದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದಾದಮೇಲೆ ನಿಮಗೆ ಅಪ್ರೂವಲ್ಗೂ ಕೂಡ ಬಿಡ್ತಾರೆ. ಈಗ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೊಸದಾಗಿ ಅಪ್ಲೈ ಮಾಡೋರಿಗೆ ಹೇಗೆ ಬಿಟ್ಟಿದ್ದಾರೋ, ಇದಾದಮೇಲೆ ನಿಮಗೆ ಅಪ್ರೂವಲ್ಗೂ ಕೂಡ ಎಮರ್ಜೆನ್ಸಿ ಅಂತ ಬಿಡ್ತಾರೆ. ಆಗ ನೀವು ಹತ್ತಿರದಲ್ಲಿ ಹೋಗಿ ಅಪ್ರೂವಲ್ನ ಮಾಡಿಸ್ಕೋಬೇಕಾಗತ್ತೆ. ಇದಿಷ್ಟು ಹೊಸ ರೇಷನ್ ಕಾರ್ಡ್ ಕುರಿತಾದಂತಹ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.